ದೂರದಲ್ಲಿ ಒಂದು ಹಾವು ಡೈಲಿ ಬರುತ್ತೆ. ಮಕ್ಕಳು ಆಟ ಆಡ್ತಾ ಇದ್ರೆ ಕಡಿದ್ಬಿಟ್ಟು ಹೊರಟೋಗುತ್ತೆ, ಮಕ್ಕಳು ಸತ್ತೋಗ್ತಾರೆ. ಊರಿಗೆ ಬರ್ತಾರೆ, ಊರವರೆಲ್ಲ ಆರಾಮಾಗಿರ್ತಾರೆ. ಸ್ವಾಮಿ ನೀವು ಬಂದಮೇಲೆ ನಮ್ಮ ಊರು ಸೇಫ್ ಆಗೋಯ್ತು, ಹಾವು ಕಡಿಯೋಕ್ಕೆ ಬರ್ತಾ ಇಲ್ಲ ಅಂತ. ಜೂನಿಯರೋ ಸೀನಿಯರೋ ಏನೋ ಆಟ ಮಾಡ್ತಾಯಿದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೇ ಬಂದಿದ್ದಾರೆ. ಎದುರಿಸ್ಬೇಡ ಅಂತ ನಾನು ಹೇಳೋದೇ ಇಲ್ಲ ಯಾವತ್ತು. ಅವರು ತಪ್ಪು ಮಾಡಿದ್ರೂ ಸರಿ ಅನ್ಕೋತಾ ಇದ್ದೀವಿ, ಅವ್ರು ಸರಿ ಮಾಡಿದ್ರೂ ಸರಿ, ತಪ್ಪು ಮಾಡಿದ್ರೂ ಸರಿ ಅನ್ಕೋತಾ ಇದ್ದೀವಲ್ವಾ. ನಾನು ನಿಮ್ಮನ್ನು ಕೆಟ್ಟ ಫ್ರೇಮ್ಗೆ ಹಾಕ್ತೀನಿ, ನೀವು ನನ್ನನ್ನು ಕೆಟ್ಟ ಫ್ರೇಮ್ಗೆ ಹಾಕ್ತೀರಿ. ಪರ್ಮನೆಂಟ್ಲಿ ನಾವಿಬ್ಬರು ಶತ್ರು. ನಮಸ್ಕಾರ. 108 ದಿನಗಳ 4M ಸೀರೀಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ನಮ್ಮ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ, ಅದನ್ನು ಕರ್ಕೊಂಡು ಬಂದು ಇದು ಸರಿಯಾದ ದಾರಿ ಹೋಗು ಅಂತ ಸೂಕ್ಷ್ಮವಾಗಿ ತಿಳಿಸ್ಕೊಡೋದೆ, ಸೂಕ್ಷ್ಮಗಳನ್ನು ತಿಳಿಸ್ಕೊಡೋದು ಇಸ್ ದ ಸೀಕ್ರೆಟ್ ಆಫ್ 4M. ಯೋಗಾತ್ಮ ಶ್ರೀಹರಿ ಅವರು ಪ್ರತಿನಿತ್ಯ ನಮಗೆ ಒಂದೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ, ಕಣ್ತೆರೆಸ್ತಾ ಇದ್ದಾರೆ. ಆ ಸೂಕ್ಷ್ಮಗಳನ್ನ ಅರ್ಥ ಮಾಡಿಸೋ ಪ್ರಯತ್ನ ಅವರು ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವುಗಳು ಅರ್ಥ ಮಾಡ್ಕೊಳ್ತಿದ್ದೀರಿ ಅನ್ನೋದಕ್ಕೆ ಪ್ರೂಫ್ ಕೊಡ್ತಾ ಇದ್ದೀರಿ. ಕಾಮೆಂಟ್ ಸೆಕ್ಷನಲ್ಲಿ ನಾನು ಬದಲಾಗ್ತಿದ್ದೀನಿ, ಅಳವಡಿಸ್ಕೊಳ್ತಾ ಇದ್ದೀನಿ, ನನಗೆ ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದ್ದೀರಿ. ತುಂಬ ಸಂತೋಷದ ವಿಷಯ. ಇಲ್ಲಿ ಎಲ್ಲೋ ಒಂದು ಕಡೆ ಮಾಡ್ತಾ ಇರೋ ಪ್ರಯತ್ನ ಸಾರ್ಥಕ ಆಗ್ತಿದೆಯೇನೋ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಎಸ್, ಇವತ್ತಿನ ವಿಚಾರನ ಮಾತಾಡೋಣ. ಚೈನ್ ಆಫ್ ಗುಡ್ನೆಸ್ ಬಗ್ಗೆ ಮಾತಾಡಿದ್ವಿ. ಆ್ಯಂಡ್ ಯೂಶ್ವಲಿ ನಾವು ಥಿಂಕ್ ಪಾಸಿಟಿವ್, ಬಿ ಪಾಸಿಟಿವ್ ಅಂತ ಹೇಳ್ತಾನೆ ಇರ್ತೀವಿ. ಎಲ್ಲಿಂದ ತೊಗೊಂಬರೋದ ಪಾಸಿಟಿವಿಟಿನ, ಎಲ್ಲಿ ಸಿಗುತ್ತೆ, ಹೇಗೆ ಪಾಸಿಟಿವ್ ಆಗಿರೋದು ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ತೆ. ಹೇಳಿದ್ದು ಅಲ್ಲ, ನಿಮಗೆ ನಮಸ್ಕಾರ ಹೇಳಿದ್ದು. ನೀವು ನಾನು ನೋಡಿದ ಹಾಗೆ ಎಲ್ಲವಾಗಲೂ ಪಾಸಿಟಿವ್ ಆಗೇ ಇರ್ತೀರಾ. ಅಂದರೆ ಎಲ್ಲೋ ಒಂದು ಅಹಿತಕರವಾಗಿ ಏನೇ ಇದ್ದರೂ ಅಲ್ಲಿಂದ ಏನೋ ಒಂದು ಪಾಸಿಟಿವ್ ಆಸ್ಪೆಕ್ಟ್ನ ಗ್ರಹಿಸ್ಕೊಳ್ತೀರಾ. ಹೇಗೆ ಸಾಧ್ಯ ನಿಮಗದು? ಈ ಒಳ್ಳೆತನ, ಪಾಸಿಟಿವಿಟಿ ಎರಡು ಬೇರೆ ಬೇರೆ. ಬೇರೆನಾ? ಈಗ ನಾನು ತುಂಬ ಒಳ್ಳೆಯವನು, ಸಿಂಹದ ಮುಂದೆ ಕೂಡಿಸ್ಕೋತೀನಿ ಅಥವಾ ನಾನು ಕೂತ್ಕೋತೀನಿ, ಒಂದು ಡೀಲ್ ಮಾಡೋಕ್ಕೆ ಹೋಗ್ತೀನಿ. ನೋಡು, ನಾನು ನಿನ್ನನ್ನು ತಿಂದಿಲ್ಲ, ನೀನು ನನ್ನನ್ನು ತಿನ್ನಬೇಡ, ಓಕೆನಾ? ಸಾಧ್ಯನೇ ಇಲ್ಲ. ಸೊ ಒಳ್ಳೆತನನೇ ಬೇರೆ, ಆ ಪ್ರೆಸೆನ್ಸ್ ಆಫ್ ಮೈಂಡು, ಆ್ಯಕ್ಷನ್ ಟು ದಿ ಅಕೇಶನ್ನೇ ಬೇರೆ. ಸೊ ಯಾರೂ ಕನ್ಫ್ಯೂಸ್ ಆಗೋದು ಬೇಡ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಪೂರ್ಣ ಒಳ್ಳೆಯವರಾಗೇ ಇರಬೇಕು, ಸಿಡುಕಬಾರ್ದು, ಬೇಜಾರು ಪಟ್ಕೋಬಾರ್ದು ಅನ್ನೋ ಯಾವ ಕಾನ್ಸೆಪ್ಟು ಇಲ್ಲ ನಂದು. ಅದೆಲ್ಲ ಪ್ರಾಕೃತಿಕವಾಗಿ ಏನೇನು ಆಗತ್ತೆ ಅದು ಹಾಗೆ ಆಗಲೇಬೇಕು. ಸಿಡುಕಬೇಕು ಅನ್ನೋ ಜಾಗದಲ್ಲಿ ಸಿಡುಕಬೇಕು, ಬೈಬೇಕು, ಗಲಾಟೆ ಮಾಡಬೇಕು, ಕಿತ್ತಾಟ ಆಡಬೇಕು ಅನ್ನುವ ಜಾಗದಲ್ಲಿ ಇರಬೇಕು. ಸಣ್ಣ ಕತೆ ಹೇಳಿ ಶುರು ಮಾಡ್ತೀನಿ. ಚೈನ್ ಆಫ್ ಪಾಸಿಟಿವಿಟಿ ಆಮೇಲೆ ಬರೋಣ. ಗುಡ್ನೆಸ್ಗೂ ಪಾಸಿಟಿವಿಟಿಗೂ ಮಧ್ಯದಲ್ಲಿ ಒಂದು ಗೆರೆ ಎಳಿತೀನಿ ನಾನು. ಒಂದು ಚಿಕ್ಕ ಕತೆ. ಆ ಕಥೆಯಲ್ಲಿ ಪ್ರಾಣಿಗಳು ಮಾತಾಡುತ್ತಾ ಅವೆಲ್ಲ ಬೇಡ, ಎಲ್ಲ ತುಂಬ ಲಾಜಿಕೆಲ್ಲ ಹುಡ್ಕಕ್ಕೆ ಹೋಗೋದು ಬೇಡ. ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ದೂರದಲ್ಲಿ ಒಂದು ಹಾವು ಡೈಲಿ ಬರುತ್ತೆ. ಮಕ್ಕಳು ಆಟ ಆಡ್ತಾ ಇದ್ರೆ ಕಡಿದ್ಬಿಟ್ಟು ಹೊರಟೋಗುತ್ತೆ, ಮಕ್ಕಳು ಸತ್ತೋಗ್ತಾರೆ. ಆ ಹಳ್ಳಿಯ ಪ್ರತಿಯೊಬ್ಬರಿಗೂ ಭಯ ಶುರು ಆಗುತ್ತೆ. ಪರಿಹಾರ ಗೊತ್ತಿರಲ್ಲ, ಹಾವೆಲ್ಲಿದೆ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ ಅವರಿಗೆ. ಆಮೇಲೆ ಹೆಂಗೋ ಗೊತ್ತಾಗುತ್ತೆ ಇದು ಹಾವು ಕಡ್ದಿದ್ದು, ಹಾಗಾಗಿ ನಮ್ಮ ಮಗು ಸತ್ತೋಗಿದೆ. ಏನು ಮಾಡಬೇಕು? ಯಾರೋ ಒಬ್ಬರು ಹೇಳಿದ್ದಾರೆ ಆ ಊರಿನಲ್ಲಿ ನೀವು ಹಾವುಗಳನ್ನ ಸಾಯಿಸಬಾರ್ದು ಅಂತ. ಸರಿ, ಆ ಭಯದಲ್ಲಿ ಈಗ ಹಾವು ಕಡಿಯೋಕ್ಕೆ ಬಂದಾಗಲೂ ಇವ್ರು ಸುಮ್ಮನೆ ಇರ್ತಾರೆ. ಓಕೆ, ಸರಿ. ಇವರೆಲ್ಲ ಸೇರಿಕೊಂಡು ಅಲ್ಲಿ ದೂರದಲ್ಲಿ ಒಬ್ಬ ತಪಸ್ ಮಾಡ್ತಾ ಇರ್ತಾನೆ. ಅವನ ಹತ್ರ ಹೋಗ್ತಾರೆ. ಅವನು ಹೇಳ್ತಾನೆ, ನಾನು ಬರ್ತೀನಿ, ಹಾವು ಹತ್ರ ಮಾತಾಡ್ತೀನಿ ಅಂತ. ಸರಿ, ಬಂದು ಹಾವನ್ನು ರಿಕ್ವೆಸ್ಟ್ ಮಾಡ್ಕೋತಾನೆ, ನೀನು ಕಡಿಬೇಡ ಇನ್ಮೇಲೆ, ಅವರು ಬದುಕಬೇಕಲ್ವಾ ಅಂತ ಹೇಳಿ ನಿನ್ನ ಮೇಲೆ ಗೌರವ ಇಟ್ಟಿದ್ದಾರೆ, ಪ್ರೀತಿ ಇಟ್ಟಿದ್ದಾರೆ, ಹಾಗಾಗಿ ಕಡಿಬೇಡ. ಸೊ ಹಾವು ಒಪ್ಕೊಳ್ಳೋದು. ಒಂದು 6 ತಿಂಗಳಾಗತ್ತೆ. ಅಷ್ಟೊತ್ತಿಗೆ ಈ ಆ ಗುರುಗಳಿಗೆ ಅನಿಸುತ್ತೆ, ನಾವು ಹೋಗಿ ನೋಡ್ಕೊಂಬರೋಣ ಹೆಂಗಿದೆ ಊರು ಅಂತ. ಊರಿಗೆ ಬರ್ತಾರೆ, ಊರವರೆಲ್ಲ ಆರಾಮಾಗಿರ್ತಾರೆ. ಸ್ವಾಮಿ ನೀವು ಬಂದಮೇಲೆ ನಮ್ಮ ಊರು ಸೇಫ್ ಆಗೋಯ್ತು, ಹಾವು ಕಡಿಯೋಕ್ಕೆ ಬರ್ತಾ ಇಲ್ಲ ಅಂತ. ಅಲ್ಲಿ ಹಾವು ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಹೋಗ್ತಾರೆ. ಹಾವು ಎಲ್ಲರೂ ಕಲ್ಲು ಹೊಡೆದು ಅದು ಸುಸ್ತಾಗಿಬಿಟ್ಟಿರುತ್ತೆ, ಎಲ್ಲ ಮೈಯೆಲ್ಲ ಗಾಯ ಆಗಿರುತ್ತೆ. ಹಾವನ್ನ ಕೇಳ್ತಾರೆ, ಯಾಕಿದು ಆಗಿದೆ ಅಂತ. ನೀವು ಅವತ್ತು ಹೋಗಿ ಕಡಿಬೇಡ ಅಂದ್ರಲ್ಲ, ಹಾಗಾಗಿ ನಾನು ಯಾರನ್ನೂ ಕಡಿಲಿಲ್ಲ, ಅದಕ್ಕೋಸ್ಕರ ಇದು. ಆವಾಗ ಗುರು ಹೇಳ್ತಾನೆ, ನಾನು ನಿನ್ನನ್ನು ಕಡಿಬೇಡ ಅಂತಂದೆ, ಅಂದರೆ ಕಚ್ಚಬೇಡ ಅಂತಂದೆ, ಅದರ ಬುಸ್ಕುಟ್ಬೇಡ ಅಂತನ್ನ. ಸೊ ಫೈನ್ ಲೈನ್.
ಮಕ್ಕಳು ಹಠ ಮಾಡ್ತಾ ಇದ್ದಾರೆ ನಮ್ಮ ಮುಂದೆ, ಅಥವಾ ಯಾರೋ ಜೂನಿಯರೋ ಸೀನಿಯರೋ ಏನೋ ಹಠ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾನೇ ಬಂದಿದ್ದಾರೆ. ಎದುರಿಸ್ಬೇಡ ಅಂತ ನಾನು ಹೇಳೋದೇ ಇಲ್ಲ ಯಾವತ್ತು. ಅದೆಲ್ಲವೂ ಆ ಕ್ಷಣಕ್ಕೆ ಹೇಗೆ ರಿಯಾಕ್ಷನ್ ತೋರಿಸ್ಲೇಬೇಕು. ಆಗಲೇ ನೀವು ನವರಸಗಳನ್ನು ಅನುಭವಿಸೋದು. ನವರಸಗಳಲ್ಲಿ ಎಲ್ಲವೂ ಉಂಟು. ಕೋಪ ಉಂಟು, ಬೇಜಾರು ಉಂಟು, ಸಿಡುಕುಂಟು, ಪ್ರೀತಿ ಉಂಟು, ಎಲ್ಲ ಉಂಟು. ಅದು ಮಕ್ಕಳ ಜೊತೆಲೂ ಅಷ್ಟೇ, ಬಾಕಿಯವ್ರ ಜೊತೆಲೂ ಅಷ್ಟೇ. ಇದು ಎಲ್ಲದಕ್ಕೆ ಒಂದು ಚಿಕ್ಕ ಶ್ಲೋಕ ಇದೆ, ಉತ್ತಮೇಚ ಕ್ಷಣಂ ಕೋಪೋ ಅಂತ. ಇಲ್ಲಿ ಕೋಪ ಅನ್ನುವ ಜಾಗದಲ್ಲಿ ಎಲ್ಲ ನೆಗೆಟಿವಿಟಿಯನ್ನು ಹಾಕ್ಕೊಳ್ಳಿ. ಉತ್ತಮೇಚ ಕ್ಷಣಂ ಕೋಪೋ ಮಧ್ಯಮೇ ಘಟಿಕಾದ್ವಯಂ ಅಧಮೇ ಸ್ಯಾತ್ ಅಹೋರಾತ್ರಂ ಪಾಪಿಷ್ಟೇ ಮಾರಣಾಂತಕಃ. ಇದು ಸ್ಕಿಲ್ ಸೆಟ್. ಇದು ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂಥ ಸ್ಕಿಲ್ ಸೆಟ್. ನಿಮ್ಮ ಮೇಲೆ ಕೋಪಿಸ್ಕೊಂಡಿಲ್ವ ನಾನು? ಬೇಕಾದ ಸರಿ. ನೀವೆಲ್ಲ ನನ್ನನ್ನು ಪ್ರೊಜೆಕ್ಟ್ ಮಾಡ್ತಾ ಇರೋದು ನೋಡಿದ್ರೆ ನಾನೊಬ್ಬ ಸಂತ, ನಂಗೆ ಇದಕ್ಕೂ ಇದು ಏನು ಸಂಬಂಧ ಇಲ್ಲ, ಇವ್ರು ಕೋಪವೇ ಬರಲ್ಲ, ಬೇಜಾರಾಗಲ್ಲ. ಹಂಗೇನಿಲ್ಲ. ನಾನು ಹೇಳ್ತೀನಿ, ಕೋಪ ಇದೆ, ಬೇಜಾರಾಗತ್ತೆ, ದುಃಖ ಆಗತ್ತೆ, ರೋಷ ಬರುತ್ತೆ, ಜಗಳ ಆಡ್ತೀವಿ. ಎಷ್ಟೊತ್ತು? ಫ್ಯೂ ಸೆಕೆಂಡ್ಸ್, ಫ್ಯೂ ಮಿನಿಟ್ಸ್. ಅಂದರೆ ಉತ್ತಮೇಚ ಕ್ಷಣಂ ಕೋಪೋ. ಈ ಕೋಪ ಬರುತ್ತೆ, ಫ್ರಸ್ಟ್ರೇಟ್ ಆಗುತ್ತೆ, ಬೇಜಾರಾಗುತ್ತೆ, ಎಲ್ಲವೂ ಉಂಟು. ಆದರೆ ಎಷ್ಟೊತ್ತಿರಬೇಕದು? ನಾವು ನಾರ್ಮಲಿ ಇಲ್ಲೊಂದು ಸಣ್ಣ ಡಿವಿಯೇಷನ್ ತೊಗೋತೀನಿ. ನಿಮ್ಮ ಹಿಂದೆ ಒಂದು ಫೋಟೋ ಫ್ರೇಮ್ ಇದೆ, ಅಲ್ಲಿ ಯಾರ್ದೋ ಒಬ್ಬರು ಫೋಟೋ ಇಟ್ಟಿದ್ದೀವಿ. ನಾವು ಅವ್ರನ್ನ ತುಂಬ ಒಳ್ಳೆಯವರಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದೀವಿ, ಅಂದ್ಕೊಂಬಿಟ್ಟಿದ್ದೀವಿ. ಅವರು ತಪ್ಪು ಮಾಡಿದ್ರೂ ಸರಿ ಅನ್ಕೋತಾ ಇದ್ದೀವಿ, ಅವ್ರು ಸರಿ ಮಾಡಿದ್ರೂ ಸರಿ, ತಪ್ಪು ಮಾಡಿದ್ರೂ ಸರಿ ಅನ್ಕೋತಾ ಇದ್ದೀವಲ್ವಾ? ಇನ್ನೊಂದು ಸೀನ್ ಬರುತ್ತೆ, ಒಂದೇ ಒಂದು ತಪ್ಪು ಮಾಡಿಬಿಡ್ತಾರೆ, ಯಾವುದೋ ಒಂದು ಮೂಡಲ್ಲಿ ಒಬ್ಬರನ್ನ ಬೈದು ಬಿಡ್ತಾರೆ. ನಾನು ನಿಮ್ಮನ್ನು ಬೈದು ಬಿಡ್ತೀನಿ. ಏನೋ ಆ ಕ್ಷಣದಲ್ಲಿ ನನಗನ್ಸಿದ್ದನ್ನ ಅಂದ್ಬಿಟ್ಟೆ, ನಿಮಗೆ ಅವಮಾನ ಆಗೋಯ್ತು. ಆ ಫೋಟೋ ಫ್ರೇಮಲ್ಲಿ, ಅದು ಗುಡ್ ಫ್ರೇಮು, ಆ ಗುಡ್ ಫ್ರೇಮಲ್ಲಿ ಇದ್ದಂಥ ನನ್ನನ್ನು ತೆಗೆದು ಇನ್ನೊಂದು ಫ್ರೇಮ್ಗೆ ಹಾಕಿ ಬ್ಯಾಡ್ ಫ್ರೇಮ್ಗೆ ಹಾಕಿಟ್ಬಿಟ್ರಿ. ನಾರ್ಮಲ್, ಇದು ಹ್ಯೂಮನ್ ಬೀಯಿಂಗಿನ ಮೆಂಟಾಲಿಟಿ. ಎಲ್ಲರೂ ಹೀಗೆ ಮಾಡೋದು. ನಾವು ಆ ಫ್ರೇಮಲ್ಲಿ ಆ ಕ್ಷಣಕ್ಕೆ ಅಷ್ಟೇ ಇವರು ಹೀಗೆ ರಿಯಾಕ್ಟ್ ಮಾಡಿದ್ದು ಅಂತ ಅಂದ್ಕೊಳ್ಳೋದು ಮರ್ತೋಗ್ತೀವಿ. ಒಳ್ಳೆಯವರಾಗಿ ಬ್ರ್ಯಾಂಡ್ ಮಾಡಿಟ್ಟಿದ್ದೀವಿ. ಅವ್ರು ಎಂಥ ತಪ್ಪು ಕೆಲಸ ಮಾಡಿದ್ರು ಅವ್ರನ್ನ ಒಳ್ಳೆಯವರಾಗೆ ನೋಡಿದ್ದೀವಿ. ಒಂದೇ ಒಂದು ತಪ್ಪು ಕೆಲಸ ಮಾಡಿದ್ದಾರೆ, ಅವ್ರು ಎಂಥ ಒಳ್ಳೆ ಕೆಲಸ ಮಾಡಿದ್ರು ಅವ್ರನ್ನ ತಪ್ಪಾಗೆ ಪ್ರೊಜೆಕ್ಟ್ ಮಾಡಿದ್ದೀವಿ. ಈ ಎರಡೂ ಉಂಟು. ಇದೆರಡು ಹ್ಯೂಮನ್ ಮೈಂಡ್, ಅಂದರೆ 3M ಅಂತ ಅಂದ್ಕೊಳ್ಳೋಣ. ನಾನಿಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಪಾರ್ಲಿಮೆಂಟಿಗೆ ನೋಡೋಣ. ಪಾರ್ಲಿಮೆಂಟು, ಪೊಲಿಟಿಷಿಯನ್ಸು, ಅಸೆಂಬ್ಲಿ ಇದನ್ನೆಲ್ಲ ನೋಡಿದ್ರೆ ಇಬ್ಬರು ಲೀಡರ್ಸ್ ಇರ್ತಾರೆ. ಇಬ್ಬರು ಸಖತ್ ಮಾತಾಡ್ತಾ ಇರ್ತಾರೆ, ಪಾರ್ಲಿಮೆಂಟ್ ಒಳಗಡೆ ಕಿತ್ತಾಡ್ತಾರೆ. ಸಬ್ಜೆಕ್ಟ್ 1 ಕಿತ್ತಾಡ್ತಾರೆ. ಅವರಿಬ್ಬರಿಗೂ ಸಬ್ಜೆಕ್ಟಿನ ಭಿನ್ನತೆ ಇರುತ್ತೆ. ಒಂದು 10 ನಿಮಿಷ ಆದಮೇಲೆ ಎರಡನೇ ಬಿಲ್ಲನ್ನು ಮಂಡನೆ ಮಾಡ್ತಾರೆ, ಸಬ್ಜೆಕ್ಟ್ 2. ಆ ಸಬ್ಜೆಕ್ಟ್ 2ನಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಬಂದುಬಿಡುತ್ತೆ, ಇಬ್ಬರು ಕೈ ಕುಲುಕ್ತಾರೆ. ಸಬ್ಜೆಕ್ಟ್ 3 ಮತ್ತೆ ಕಿತ್ತಾಡ್ತಾರೆ, ಸಬ್ಜೆಕ್ಟ್ 4 ಕೈ ಕುಲುಕ್ತಾರೆ. ನಾವು ಅವರನ್ನು ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ, ಇಶ್ಯೂ ಬೇಸ್ಡ್ ಜಗಳ ಆಡಿ ಇಶ್ಯೂ ಬೇಸ್ಡ್ ಫ್ರೆಂಡ್ ಆಗಿ. ಇವತ್ತು ನಾನು ಲೇಟಾಗಿ ಬಂದಿದ್ದೀನಿ, ಲೇಟಾಗಿ ಬಂತು ಅಂತ ಅಸಮಾಧಾನ ಹೊರಗೆ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ನನ್ನನ್ನು ಅಂತ ಇಲ್ಲ, ನನ್ನ ಆ ಪರ್ಟಿಕ್ಯುಲರ್ ಲೇಟ್ ಕಮ್ಮಿಂಗನ್ನು ಮಾತ್ರ ಅಂತ ಇದ್ದೀರಿ. ಹೇಳೋಕ್ಕೆ ಧೈರ್ಯ ಇದ್ದರೆ ಹೇಳ್ಬೋದು, ಯಾವಾಗ ನಾನು ಫೀಡ್ಬ್ಯಾಕ್ ತೊಗೊಳ್ಳೋಕ್ಕೆ ರೆಡಿ ಇದ್ದಾಗ ಮಾತ್ರ. ಸೊ ಇಬ್ಬರೂ ಕೂಡ ಪರ್ಸನಲನ್ನು ಪಕ್ಕಕ್ಕಿಟ್ಟು ಪ್ರೊಫೆಷನಲ್ಲಾಗಿ ಮಾತಾಡಿದಾಗ, ಇವತ್ತು ನೀವು ಲೇಟಾಗಿ ಬಂದ್ರಿ ಏನು, ನಾನು ಸಾರಿ ಅನ್ಬೇಕು ಅಷ್ಟೇ. ಎರಡೇ ವಿಷಯ ಇದ್ದದ್ದು. ನೀವು ಹೇಳುವಾಗ ನೀವು ಲೇಟಾಗಿ ಬಂದ್ರಿ ಅಂತಂದರೆ ನಂಗೆ ಬೇಜಾರಾಗುತ್ತೆ. ನೀನು ಯಾರು ಹೇಳೋಕ್ಕೆ ಅಂತ ಕೇಳಿದ್ರೆ ನಿಮಗೆ ಬೇಜಾರಾಗುತ್ತೆ. ವಾದ ಹೀಗೆ ಶುರು ಆಗ್ತಾ ಹೋಗುತ್ತೆ. ಎರಡು ಬ್ಲಾಕ್ಡ್ ಮೈಂಡ್ಸ್ ಏನು ಮಾಡುತ್ತೆ, ಹೀಗೆ ಮಾತಾಡೋದು ನಿಲ್ಲಿಸ್ಬಿಡುತ್ತೆ, ಕೆಟ್ಟ ಫ್ರೇಮಿಗೆ ಬಂದುಬಿಟ್ಟಿರುತ್ತೆ. ನಾನು ನಿಮ್ಮನ್ನು ಕೆಟ್ಟ ಫ್ರೇಮ್ಗೆ ಹಾಕ್ತೀನಿ, ನೀವು ನನ್ನನ್ನು ಕೆಟ್ಟ ಫ್ರೇಮ್ಗೆ ಹಾಕ್ತೀರಿ. ಪರ್ಮನೆಂಟ್ಲಿ ನಾವಿಬ್ಬರು ಶತ್ರುಗಳು. ಒಂದು 4M ಅಥವಾ ಮ್ಯಾನೇಜ್ಮೆಂಟಲ್ಲಿ ನನ್ನ ಅನುಭವ, ದೆರ್ ಈಸ್ ನೋ ಬಡಿ ಆ್ಯಸ್ ಎ ಫ್ರೆಂಡ್ ಟು ಯು ಪರ್ಮನೆಂಟ್ಲಿ, ದೆರ್ ಈಸ್ ನೋ ಬಡಿ ಆ್ಯಸ್ ಎನ್ ಎನಿಮಿ ಟು ಯು ಪರ್ಮನೆಂಟ್ಲಿ. ಆ ಸಂದರ್ಭಕ್ಕೆ ಅವರು ಫ್ರೆಂಡ್ ಆಗಿದ್ದಾರೆ, ಆ ಸಂದರ್ಭಕ್ಕೆ ಅವರು ನಿಮಗೆ ಶತ್ರು ಅಂತ ಅನ್ನಿಸ್ತಾ ಇದ್ದಾರೆ. ಶತ್ರು ಅಲ್ಲ, ಅನ್ನಿಸ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯದ ಜೊತೆಗೆ ಹೋಲಿಕೆ ಆಗಿಲ್ಲ ಅಷ್ಟೇ. ಹಾಗೆ ಅಂತ ನಾನು ನಿಮ್ಮ ಶತ್ರು ಅಲ್ಲ. ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯದ ಜೊತೆಗೆ ಹೋಲಿಕೆ ಆಗದೇ ಇದ್ದರೆ ಅಭಿಪ್ರಾಯ ಭೇದ ಅಷ್ಟೇ, ಅದು
ಶತ್ರು ಅಲ್ಲ. ಇದೊಂದು ಸೂಕ್ಷ್ಮ ತಿಳ್ಕೊಳ್ದೆ ಫಾರ್ ಎವರ್ ನಾವು ಅದನ್ನ ಹೇಟ್ರೆಡ್ನೆಸ್ ಬೆಳೆಸ್ಕೊಂಡು ಹೋಗ್ತೀವಿ. ಪ್ರತಿಯೊಬ್ಬರು ಸಫರ್ ಆಗ್ತಾ ಇರೋದು ಈ ಎರಡೇ ವಿಷಯಗಳಲ್ಲಿ, ಅಭಿಪ್ರಾಯ ಭೇದ. ಅದು ಗಂಡ ಹೆಂಡತಿ ಮಧ್ಯದಲ್ಲೂ ಹೌದು, ಫ್ರೆಂಡ್ಸ್ ಮಧ್ಯದಲ್ಲಿ ಹೌದು, ಪಾರ್ಟ್ನರ್ಸ್ ಮಧ್ಯದಲ್ಲಿ ಹೌದು, ಜೂನಿಯರ್ ಸೀನಿಯರ್ ಮಧ್ಯದಲ್ಲಿ ಹೌದು, ಪ್ರೊಫೆಷನಲ್ಸಲ್ಲಿ ಹೌದು, ಸಮಾಜದಲ್ಲಿ ಹೌದು. ಹೋಗ್ತಾ ಇದ್ದೀವಿ, ಗಾಡಿ ಆಕ್ಸಿಡೆಂಟ್ ಆಗೋಯ್ತು, ಏನೋ ಗಾಡಿ ಆಕ್ಸಿಡೆಂಟ್ ಮಾಡಿಬಿಟ್ಟೆ, ಆಕ್ಸಿಡೆಂಟ್ ಅದು, ಅದಾಗೋದೇ ಹಂಗೆ. ಐ ಆಮ್ ಸಾರಿ, ಆಗೋಗಿದೆ. ಲೆವೆಲ್ 1 ಆಫ್ ಸಾರಿ. ಲೆವೆಲ್ 2 ಏನು, ಎಷ್ಟಪ್ಪ ಖರ್ಚಾಯಿತು, ನಂದೇ ತಪ್ಪು, ಎಷ್ಟು ಖರ್ಚಾಯಿತು ಹೇಳು. ನಾನು ಕೊಡಲ್ಲ ಅಂದಾಗ, ನನ್ನ ಪರವಾಗಿ ನಾನು ವಾದ ಮಾಡಿಕೊಂಡಾಗ ಅಷ್ಟೇ ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಆವಾಗ ಕೋರ್ಟ್ಗೆ ಹೋಗೋದು, ಆವಾಗ ಎಲ್ಲರನ್ನೂ ಸೇರಿಸೋದು, ಪಂಚಾಯಿತಿ ಮಾಡೋದು. ಸಾರಿ, ಆಕ್ಸಿಡೆಂಟ್ ಆಗೋಯ್ತು, ನಾನೇ ಮಾಡಿದ್ದೀನಿ, ಐ ಆಮ್ ಶ್ಯೂರ್ ದೇರ್ ಈಸ್ ಎ ಕಾಸ್ಟ್ ಫಾರ್ ಇಟ್. ನಿನಗೆ ಮತ್ತೆ ನಾನು ಹಿಂಸೆ ಪಡಿಸಲ್ಲ ಅನ್ನಿಸ್ಬಿಟ್ರೆ, ನನಗೆ ನನ್ನ ಮೆಂಟಾಲಿಟಿ ಹೀಗೆ ಬಂದುಬಿಟ್ರೆ. ಸೊ ದಿಸ್ ಈಸ್ ಚೈನ್ ಆಫ್ ಪಾಸಿಟಿವಿಟಿ.